ಗುಡ್ ಮಾರ್ನಿಂಗ್, ಹಾಯ್. ನಾನು ನಿಮ್ಮ ಕೃತಿಕಾ ಭಟ್ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೃತಿ ವರ್ಸ್. ತುಂಬ ದಿನ ಆದಮೇಲೆ ಒಂದು ವ್ಲಾಗ್ ಟ್ರೈ ಮಾಡ್ತಾ ಇದ್ದೀನಿ. ಎಲ್ಲರೂ ವೀಕ್ಲಿ ವ್ಲಾಗ್ ಮಾಡ್ತಿದ್ರಲ್ಲ, ಅದನ್ನು ನಾನು ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಈ ಇಡೀ ವಾರ ದಿನ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಚಿಕ್ಕ ಚಿಕ್ಕ ಬಿಟ್ಸ್ ಏನು ಮಾಡ್ತೀನಿ ನಾನು ಯೂಶ್ವಲಿ ದಿನದಲ್ಲಿ, ಅಥವಾ ಈ ವಾರ ಪೂರ್ತಿ ಏನು ಕೆಲಸ ಇದೆ ನನಗೆ ಅಂದ್ಬಿಟ್ಟು. ಈ ವಾರ ಯಾಕೆ ಚೂಸ್ ಮಾಡಿದೆ ಅಂದರೆ ಸ್ವಲ್ಪ ಪ್ರೊಡಕ್ಟಿವ್ ಆಗಿದೆ ಅಂತ ಅನ್ನಿಸ್ತು. ಹಾಗಾಗಿ ವೀಕ್ಲಿ ವ್ಲಾಗ್ ಟ್ರೈ ಮಾಡ್ತಾ ಇದ್ದೀನಿ. ಹೇಗೆ ಬರುತ್ತೆ ಗೊತ್ತಿಲ್ಲ, ಹೇಗೆ ಬಂತು ಅಂತ ಪ್ಲೀಸ್ ಲಾಸ್ಟಲ್ಲಿ ತಿಳಿಸಿ ಆ್ಯಂಡ್ ಪೂರ್ತಿ ವಿಡಿಯೋ ನೋಡಿ. ನಾಳೆ ನಮ್ಮ ಮನೆಯಲ್ಲಿ ಪೂಜೆ ಇಟ್ಕೊಂಡಿರೋದ್ರಿಂದ ಅಮ್ಮಂಗೆ ದೇವ್ರ ಮನೆ ಕೆಲಸದಲ್ಲಿ ಅಸಿಸ್ಟ್ ಮಾಡ್ತಾ ಇದ್ದೆ. ಶಫ್ ಫಾರ್ ದಿ ಅಪ್ಪ. ಚಟ್ನಿ ಕೂಡ ಅಪ್ಪನೇ ಮಾಡಿದ್ದು. ಚೆನ್ನಾಗಿ ಬಂದಿದೆ ಚಟ್ನಿ. ಮನೇಲಿ ಯೂಶ್ವಲಿ ಹೀಗೇನೆ, ಅಕಸ್ಮಾತ್ ಅಮ್ಮಂಗೆ ಏನಾದ್ರು ಕೆಲಸ ಇದೆ ಅಂದರೆ, ಅಮ್ಮಂಗೆ ಅಡುಗೆ ಮಾಡೋಕ್ಕಾಗಲ್ಲ ಅಂದರೆ ಮನೇಲಿ ನಮ್ಮಪ್ಪ ಅಡುಗೆ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಅಡುಗೆ ಮಾಡೋಕ್ಕೆ ಬರುತ್ತೆ, ಆದರೂ ಮನೇಲಿ ಜಾಸ್ತಿ ಮಾಡೋದು ಅಮ್ಮ ಬಿಟ್ಟರೆ ಅಪ್ಪ. ಸೊ ಇವಾಗ ದೋಸೆ ತಿಂತಾ ಇದ್ದೀನಿ. ದೋಸೆ ತಿಂದಮೇಲೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇದೆ, ಅದನ್ನು ಒಂದು ಸ್ವಲ್ಪ ಶೂಟ್ ಮಾಡ್ತೀನಿ. ಅದು ಬಿಟ್ಟರೆ ಇವತ್ತಿಗೆ ಅಷ್ಟೇ ಅಂದ್ಕೊಂಡಿದ್ದೀನಿ. ಫುಲ್ ಫ್ರೀ, ನೆಟ್ಫ್ಲಿಕ್ಸ್ ಆ್ಯಂಡ್ ಚಿಲ್. ತಿಂಡಿ ತಿಂದಮೇಲೆ ಬಟ್ಟೆಗಳನ್ನೆಲ್ಲ ಒಗೆಯೋದಕ್ಕೆ ಹಾಕ್ತೆ. ಅದಾದಮೇಲೆ ಆರಾಮಾಗಿ ನೆಟ್ಫ್ಲಿಕ್ಸ್ ನೋಡ್ಕೊಂಡು ದಿನ ಕಳೆದೆ. ನನ್ನ ಲಿಪ್ಸ್ಟಿಕ್ ಕಲೆಕ್ಷನ್ ಇಷ್ಟೇ, ಎಷ್ಟು ಕ್ಯೂಟ್. ಲಾಯಲ್ ಕಸ್ಟಮರ್ ಆಫ್ ಮೈ ಗ್ಲಾಮ್. ಇದೆಲ್ಲ ಮೆಸ್ ಕ್ರಿಯೇಟ್ ಆಗಿರೋದು ಇಷ್ಟು ರೆಡಿ ಆಗೋಕ್ಕೆ. ಮನೆಯಲ್ಲಿ ಚಿಕ್ಕದಾಗಿ ದೀಪ ನಮಸ್ಕಾರದ ಪೂಜೆ ಇಟ್ಕೊಂಡಿದ್ವಿ. ಅದಕ್ಕೆ ಹೂಗಳನ್ನ ಬಿಡಿಸ್ಕೊಡೋಕ್ಕೆ ಅಂತ ನಾನು ನನ್ನ ತಂಗಿ ಹೆಲ್ಪ್ ಮಾಡ್ತಾ ಇದ್ವಿ. ಅದಾದ ನಂತರ ಹೊಟ್ಟೆ ತುಂಬ ಊಟ ಮಾಡಿ ಆರಾಮಾಗಿ ಚಿಲ್ ಮಾಡ್ಕೊಂಡಿದ್ವಿ. ನನ್ನ ಫ್ರೆಂಡ್ ಕೂಡ ನಮ್ಮ ಮನೆಯಲ್ಲೇ ಉಳ್ಕೊಂಡಿದ್ಲು ಇವತ್ತು. ಇದನ್ನು ಬ್ಲಾಗಿಗೆ ಹಾಕ್ತೀನಿ ಕೀರ್ತಿ. ಗುಡ್ ಮಾರ್ನಿಂಗ್. ನೆನೆ ಮನೆಯಲ್ಲಿ ಪೂಜೆ ಎಲ್ಲ ಚೆನ್ನಾಗಾಯಿತು. ಇವತ್ತು ಬುಧವಾರ ಬೆಳಗ್ಗೆ. ಇವತ್ತು ಡಬ್ಬಿಂಗ್ ಇದೆ. ಅದು ಬಿಟ್ಟರೆ ಇನ್ನೇನು ಕೆಲಸ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಮನೆಯಲ್ಲಿ ಬರೀ ಚಿಲ್ ಮಾಡೋದು. 2 ದಿನ ಎಷ್ಟು ಬೇಗ ಕಳೆದೋಯ್ತು, ಇನ್ನು 4-5 ದಿನ ಇದೆ. ನೋಡೋಣ ಈ ವಾರ ಹೇಗೆ ಹೋಗತ್ತೆ ಅಂತ ಅಂದ್ಬಿಟ್ಟು. ಇದು ನಾನು ಯೂಶುವಲ್ ಆಗಿ ಬರೋ ಡಬ್ಬಿಂಗ್ ಸ್ಟುಡಿಯೋ. ಕಚೂಡನನ್ನು ಅಸುರ ರಾಜನನ್ನಾಗಿ ಮಾಡಿದ್ದು ನನ್ನ ಅತಿ ದೊಡ್ಡ ತಪ್ಪಾಗಿತ್ತು. ಅಸುರ ಜಾತಿಯ ಗೌರವಕ್ಕೆ ಒಬ್ಬ ಕಳಂಕ ಅವನು. ಜಾತಿಯ ಗೌರವಕ್ಕೆ ಒಬ್ಬ ಕಳಂಕ ಅವನು, ದೊಡ್ಡ ಕಳಂಕ ಅವನು. ಈಗ ನಾನೇನಾದರೂ ಮಾಡಬೇಕು. ಸೊ ಬೆಳಗ್ಗೆ ಸೆಷನ್ ಡಬ್ಬಿಂಗ್ ಇತ್ತು. ಡಬ್ಬಿಂಗ್ ಮುಗಿಸ್ಕೊಂಡು ಬಂದೆ. ಯೂಶ್ವಲಿ ಡಬ್ಬಿಂಗ್ ಮುಗಿಸ್ಕೊಂಡು ಬಂದ ತಕ್ಷಣ ಊಟ ಮಾಡಿ ಮಲ್ಕೊಂಡ್ಬಿಡ್ತೀನಿ. ಯಾಕಂದರೆ ಇಲ್ಲೆಲ್ಲ ಆಲ್ಮೋಸ್ಟ್ ಪೇನ್ ಸ್ಟಾರ್ಟ್ ಆಗಿರುತ್ತೆ ನನಗೆ ಅಂತ. ನಿದ್ದೆ ಒಂದು ಸ್ವಲ್ಪ ಹೊತ್ತು ಅನ್ಕೋಗಿ ಸ್ವಲ್ಪ ಜಾಸ್ತಿ ಹೊತ್ತಾಯಿತು. ನಿದ್ದೆ ಮಾಡಿ ಎದ್ಮೇಲೆ ಬಿಸಿನೀರು ಕುಡಿತೀನಿ ನಾನು. ಯಾಕಂದರೆ ಬ್ರೈನ್ ಫಾಗ್ ಥರ ಆಗಿರುತ್ತೆ. ನನಗೇನು ಯೋಚನೆ ಮಾಡೋಕ್ಕಾಗಲ್ಲ, ಏನು ಕೆಲಸ ಮಾಡೋದಕ್ಕಾಗಲ್ಲ. ಸ್ವಲ್ಪ ಆ್ಯಕ್ಟಿವ್ ಆಗೋದಕ್ಕೆ ಅಂತ ಹೇಳಿಬಿಟ್ಟು ಬಿಸಿನೀರು ಕುಡಿತೀನಿ. ಬಿಸಿನೀರು ಕೂಡ ಆ್ಯಕ್ಚುಲಿ ಇವತ್ತು ಲಿಸ್ಟಲ್ಲಿ ತುಂಬ ಕೆಲಸಗಳಿತ್ತು ಮಾಡಬೇಕು ಅಂತ. ನಿದ್ದೆ ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟೆ. ಹಾಗಾಗಿ ಆ ಕೆಲಸಗಳೆಲ್ಲ ಸ್ಕಿಪ್. ಬುಕ್ ಓದ್ತಾ ಇದ್ದೀನಿ ನಾನೊಂದು. ತುಂಬ ದಿನಗಳಾದಮೇಲೆ ಬುಕ್ ಓದೋ ಹ್ಯಾಬಿಟಿಗೆ ಅಂತ ವಾಪಸ್ ಬರ್ತಾ ಇದ್ದೀನಿ. ಒಂದು ಇಂಟ್ರೆಸ್ಟಿಂಗ್ ಡಿಯರ್ ಜಾನ್ ಅನ್ನೋ ಬುಕ್ ಓದ್ತಾ ಇದ್ದೀನಿ. ರೊಮ್ಯಾನ್ಸ್ ನಾವೆಲ್ಲು ಚೆನ್ನಾಗಿದೆ. ಕರೆಕ್ಟಾಗಿ ಅರ್ಧ ಮುಗಿಸಿದ್ದೀನಿ. ಪಾರ್ಟ್ 1 ಮುಗಿಸಿದ್ದೀನಿ, ಪಾರ್ಟ್ 2 ನಂದಿದ್ದೀನಿ. ಸೊ ಸ್ವಲ್ಪ ಫೋನ್ ಅಡಿಕ್ಷನ್ನು ಕಡಿಮೆ ಮಾಡ್ದಂಗೆ ಆಗುತ್ತೆ. ಬುಕ್ ಹ್ಯಾಬಿಟ್, ಓದೋ ಹ್ಯಾಬಿಟು ಜಾಸ್ತಿ ಮಾಡ್ಕೊಂಡಂಗೆ ಆಗುತ್ತೆ ಅಂತ. ಇವತ್ತಿಗೆ ಅಷ್ಟೇ ಬುಕ್ ಓದ್ತೀನಿ. ಬುಕ್ ಓದ್ಮೇಲೆ ಸ್ವಲ್ಪ ಚಿಲ್ ಮಾಡಿ ಟಾಚಿ ಮಾಡಿಬಿಡ್ತೀನಿ. ಇವತ್ತಿಗೆ ಆಲ್ಮೋಸ್ಟ್ ಡೇ 3 ಆಗಿದೆ ಈ ವೀಕಲ್ಲಿ. ಇನ್ನು 4 ಡೇಸ್ ಬಾಕಿ ಇದೆ. ಎಕ್ಸೈಟೆಡ್ ಆಗಿದ್ದೀನಿ ಈ ವ್ಲಾಗ್ ಮಾಡೋಕ್ಕೆ. ಹೋಪ್ಫುಲಿ ಚೆನ್ನಾಗಿ ಬರ್ತಾಯಿದೆ ಅಂತ ಅನ್ಕೋತೀನಿ. ಗುಡ್ ಮಾರ್ನಿಂಗ್ ಇರಬೇಕಾ ಗುಡ್ ಆಫ್ಟರ್ನೂನ್ ಇರಬೇಕಾ ಗೊತ್ತಿಲ್ಲ. ಇವತ್ತು ನೆನ್ನೆ ಅಂತೂ ಏನೂ ಕೆಲಸ ಮಾಡಲಿಲ್ಲ. ಬುಕ್ ಓದ್ತೀನಿ ನಿಂತ್ಕೊಂಡೆ, ಬುಕ್ಕು ಓದಲಿಲ್ಲ. ಸುಮ್ಮನೆ ಇವಾಗ ಹೊಸ ಒಬ್ಸೆಷನ್ ಶುರುವಾಗಿದೆ ನನಗೆ. ಊನೋ ಆಡ್ತಿದ್ದೆ ಯೂಶ್ವಲಿ ಫ್ರೆಂಡ್ಸ್ ಎಲ್ಲ ಸೇರಿದಾಗ ನಾವು ಫಿಸಿಕಲ್ ಕಾರ್ಡ್ಸಲ್ಲಿ. ಈಗ ಊನೋದು ಒಂದು ಆ್ಯಪ್ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಸೊ ಊನೋ ಕಾರ್ಡ್ಸ್ ಅದರಲ್ಲಿ ಆಡ್ತಾ ಬೆಳಗ್ಗೆ 4:15 ತನಕ ಎಚ್ಚರ ಆಗಿದ್ದೆ. ಹಾಗಾಗಿ ನಿನ್ನೆ ಸಂಜೆ ಎದ್ದ ಮೇಲಿಂದ ಇವತ್ತಿನ ಬೆಳಗ್ಗೆ ತನಕ ಏನೂ ಬೇರೆ ಕೆಲಸ ಮಾಡಿಲ್ಲ. ಊನೋ ಆಡ್ಕೊಂಡಿದ್ದೆ. ಆಮೇಲೆ ನನಗೆ ಇವತ್ತು ಬೆಳಗಾಗಿದ್ದೇ ಲೇಟ್ ಆಯಿತು. 10:30 10 ಮುಕ್ಕಾಲು ಆಯಿತು.
ಎದ್ದು ಅದಾದಮೇಲೆ ಚೆನ್ನಾಗಿ ಕ್ರೇವಿಂಗ್ ಸ್ಟಾರ್ಟ್ ಆಯಿತು. ಬಿಕಾಸ್ ಇವತ್ತು ನಂದು ಫಸ್ಟ್ ಡೇ ಪೀರಿಯಡ್ಸ್. ಸೊ ಕ್ರೇವಿಂಗ್ ಸ್ಟಾರ್ಟ್ ಆಗಿದ್ದಕ್ಕೆ ತರಿಸ್ಕೊಂಡು ಹೊರಗಡೆಯಿಂದ ತಿಂದು, ಈಗ ಲಾಸ್ಟ್ ವೀಕ್ ತಾನೇ ನನ್ನ ಬರ್ಡೇ ಆಗಿತ್ತು. ಸೊ ಬರ್ಡೇಗೆ ಅಂತ ಫುಲ್ ಉದ್ದ ನೀಲ್ಸ್ ಎಲ್ಲ ಬಿಟ್ಟು ಫುಲ್ ನೀಟಾಗಿ ಶೇಪ್ ಮಾಡಿ, ಆಮೇಲೆ ನೇಲ್ ಪಾಲಿಷ್ ಹಾಕಿದ್ದೆ. ಈಗ ನಿನ್ನೆ ಉಗುರು ಕಟ್ ಮಾಡಿದೆ, ಈ ಕಡೆದು ನೇಲ್ ಪಾಲಿಷ್ ರಿಮೂವ್ ಮಾಡಿಲ್ಲ. ಅಮ್ಮ ಬೈತಾ ಇರ್ತಾರೆ ಯಾವಾಗ್ಲೂ, ಆ್ಯಕ್ಚುಲಿ ಊಟ ಮಾಡೋ ಕೈಗೆ ನೇಲ್ ಪಾಲಿಷ್ ಹಚ್ಚಬಾರ್ದು, ಹಚ್ಚಿದ್ರೆ ಅದು ಕೆಮಿಕಲ್ಸು ಒಳ್ಳೇದಲ್ಲ ಹಾಗೆ ಹೀಗೆ ಅಂತ, ಸ್ಟೈಲ್ಗೋಸ್ಕರ ಅಂತ ಹಚ್ಕೋತೀನಿ. ಈಗ ಅದನ್ನು ರಿಮೂವ್ ಮಾಡಬೇಕು. ಅದಾದಮೇಲೆ ಇವತ್ತು ಆ್ಯಕ್ಚುಲಿ ಒಂದು ರೆಸಿಪಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಒಂದು ಟೋಸ್ಟ್ ಮತ್ತು ಡಿಫ್ರೆಂಟ್ ಟೈಪಿಂದು ಕಾಫಿ. ಇವತ್ತು ಪ್ರಾಬಬ್ಲಿ ಮಾಡಲ್ಲ ಅನಿಸುತ್ತೆ, ಯಾಕಂದರೆ ಹೊರಗಡೆ ಹೋಗೋ ಪ್ಲ್ಯಾನ್ಸ್ ಇದೆ. ಹೊರಗಡೆ ಹೋಗ್ತಿದ್ದೀನಿ ಅಂತಂದರೆ ಮತ್ತೆ ಯಾಕೆ ಮನೆಯಲ್ಲಿ ಮಾಡೋದು ಅಂತ ಏನೇನು ಮಾಡೋಕ್ಕೂ ಮೂಡೂ ಇಲ್ಲ, ಟು ಬಿ ಫ್ರ್ಯಾಂಕ್. ಸೊ ಆಮೇಲೆ ಈಗ ಬೇರೆ ಏನೇನಿಲ್ಲ, ಬೇರೆ ಕೆಲಸಗಳು ಕ್ಲೀನಿಂಗ್ ಎಲ್ಲ ಮಾಡಬೇಕಿತ್ತು. ರೆಸ್ಟ್ ಡೇ ಇವತ್ತು. ಪ್ರಾಬಬ್ಲಿ ಇವತ್ತು ಬುಕ್ ಓದಿ ಮುಗಿಸ್ಬೇಕು, ಯಾಕಂದರೆ ಈಗ ಓದ್ತಿರೋದು ಡಿಯರ್ ಜಾನ್ ಬುಕ್ಕು. ಅದನ್ನು ಓದಿ ಮುಗಿಸಿ ನೆಕ್ಸ್ಟು ಇಟ್ ಎಂಡ್ಸ್ ವಿತ್ ಅಸ್. ತುಂಬ ಹೈಪ್ ಕೊಟ್ಟಿದ್ರು ಆ ಬುಕ್ಕಿಗೆ. ಸೊ ಇಸ್ ಇಟ್ ವರ್ದಿ ಹೈಪ್ ಅನ್ನೋದು ನೋಡಬೇಕು, ಯಾಕಂದರೆ ಮೂವಿ ಬರ್ತಾರೆ. ಮೂವಿ ಹೀರೋಗೋಸ್ಕರ ಅಂತ ನಾನು ನೋಡಬೇಕು ಅಂದ್ಕೊಂಡಿದ್ದೀನಿ. ಹೋಪ್ಫುಲಿ ಮೂವಿಗೆ ಹೋಗ್ತೀನಿ ಅನಿಸುತ್ತೆ. ಮೂವಿಗೆ ಹೋಗೋಕ್ಕಿಂತ ಮುಂಚೆ ಬುಕ್ ಓದ್ಬಿಟ್ಟು ಆಮೇಲೆ ಮೂವಿಗೆ ಹೋಗೋಣ ಅಂತ ಅನ್ಕೋತಿದ್ದೀನಿ. ಸೊ ಇನ್ನೂ ಆ ಡೈಲಮಾದಲ್ಲಿದ್ದೀನಿ, ನೋಡಬೇಕು, ಬುಕ್ ಓದಬೇಕು. ಹಾಗಾಗಿ ಇವತ್ತು ಅಟ್ಲೀಸ್ಟು ನೆನ್ನೆ ಓವರ್ ಯೂಸ್ ಮಾಡಿದ್ದೀನಿ ಫೋನ್ನ. ಹಾಗಾಗಿ ಇವತ್ತು ಫೋನ್ ನೋಡೋದು ಬೇಡ, ಜಸ್ಟ್ ಬುಕ್ ಓದಿ ಸ್ವಲ್ಪ ಫೋನಿಂದ ದೂರ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ. ಸಂಜೆ ತಿನ್ನಕ್ಕೆ ಹೋಗ್ಬೋದು ಹೊರಗೆ. ಇವತ್ತಿಂದು ಅಷ್ಟೇ ಕ್ಲಿಪ್ಪಿಂಗು. ನಾಳೆ ಸ್ವಲ್ಪ ಅದೇನು ಹೊಸ ರೆಸಿಪಿ ಟ್ರೈ ಮಾಡೋಣ ಅಂತೀನಿ. ನೋಡೋಣ ನಾಳೆದೇನು ಅಂತ ನಾನು ಹೇಳ್ತೀನಿ, ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ಲೆಟ್ಸ್ ಹ್ಯಾವ್ ಅ ಕಾಫಿ ಆ್ಯಂಡ್ ಸ್ಟಾರ್ಟ್ ರೀಡಿಂಗ್ ಅವರ್ ಬುಕ್. ಬುಕ್ ಓದೋದು ನಾನು ಕಡಿಮೆ ಆದರೂ ಕೂಡ ನಾನು ತುಂಬಾ ಎಂಜಾಯ್ ಮಾಡ್ತೀನಿ, ಯಾಕಂದರೆ ಅಲ್ಲಿ ಬರೋ ಪ್ರತಿಯೊಂದು ಕ್ಯಾರೆಕ್ಟರ್ಸು ನಾವೇ ಅಂತ ಅಂದ್ಕೊಂಡು ಆ ಕ್ಯಾರೆಕ್ಟರ್ನ ಲಿವ್ ಮಾಡ್ತಾ ಇರ್ತೀವಿ. ಅದಕ್ಕೆ ಹಾಯ್, ಇವತ್ತು ಗುರುವಾರ, ಶುಕ್ರವಾರ. ಇನ್ನು ಗುರುವಾರದಲ್ಲೇ ಇದ್ದೀನಿ ನಾನು. ಶುಕ್ರವಾರ ಇವತ್ತು. ನಿನ್ನೆ ಆ್ಯಕ್ಚುಲಿ ಒಂದು ರೆಸಿಪಿ ಟ್ರೈ ಮಾಡಬೇಕಿತ್ತು, ಮಾಡೋಕ್ಕಾಗಿರಲಿಲ್ಲ. ಇವತ್ತು ಆ ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ. ಏನಿಲ್ಲ, ಸಿಂಪಲ್ ಸಂಜೆ ತಿಂಡಿಗೆ ಅನ್ನೋ ಥರ ಆಗೋವಂಥದ್ದು ರೆಸಿಪಿ ಇದು. ಮೇಘನಾ ಗಾಂವ್ಕರ್ ಅವ್ರದ್ದು ಯೂಟ್ಯೂಬ್ ಚಾನಲಲ್ಲಿ ನಾನು ನೋಡಿದ್ದೆ ಈ ರೆಸಿಪಿನ. ಸೊ ಆ ರೆಸಿಪಿನ ಇವಾಗ ನಮ್ಮ ಮನೇಲಿ ಟ್ರೈ ಮಾಡ್ತಾ ಇದ್ದೀನಿ. ಇದ್ರದ್ದು ಪ್ರಾಬಬ್ಲಿ ನೀವು ಈ ವಿಡಿಯೋ ನೋಡೋತ್ತಿಗೆ ಸಪ್ರೇಟ್ ಒಂದು ಬ್ಲಾಗ್ ಬಂದಿರುತ್ತೆ ಡೆಡಿಕೇಟೆಡ್ ಆಗಿ. ಇದ್ರ ಜೊತೆಗೆ ನಾನು ಪಿಸ್ತಾಚೋ ಕಾಫಿ ಮತ್ತು ಈ ಅವಕಾಡೋ ಟೋಸ್ಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು ಟೇಸ್ಟ್ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಯಾಕಂದರೆ ಸಂಜೆ ಆಯಿತು ಅಂತಂದರೆ ಏನಾದರೂ ಒಂದು ಕ್ರೇವಿಂಗ್ ಸ್ಟಾರ್ಟ್ ಆಗುತ್ತೆ, ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ. ಹಾಗಾಗಿ ಈ ಸತಿ ಮನೆಯಲ್ಲೇ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಟ್ರೈ ಮಾಡ್ತಾ ಇರೋದು. ಏನಾದರೂ ಈ ಥರ ತಿಂಡಿಗಳು ಕಲಿತಿದ್ರೆ ಒಳ್ಳೇದಾಗುತ್ತೆ ಅಲ್ವಾ. ಕೆಲಸಕ್ಕೆ ಹೊರಗಡೆನ ತರಿಸ್ಕೊಡಕ್ಕೆ ಮೂಡಿರಲ್ಲ, ಮನೇಲಿ ಇರೋದನ್ನ ತಿನ್ನಕ್ಕೆ ಇಷ್ಟ ಆಗಲ್ಲ. ಅಂಥ ಟೈಮಲ್ಲಿ ಏನು ಮಾಡೋದು, ಏನಾದ್ರು ಈ ಥರ ಬ್ರೆಡ್ ಗಿಡ್ಡಿದ್ರೆ ಸಿಂಪಲ್ ಆಗಿ ತಿಂಡಿಗಳು ಮಾಡ್ಕೊಂಡು ತಿನ್ನೋದು. ಅದನ್ನೇ ಇವತ್ತು ಮಾಡ್ತಾ ಇದ್ದೀನಿ. ಇವತ್ತು ಆ್ಯಂಡ್ ಡಿಯರ್ ಜಾನ್ ಬುಕ್ ಮುಗಿಸ್ದೆ. ಅಂದರೆ ನನಗೆ ಪರ್ಸ್ನಲಿ ಇಷ್ಟ ಆಯಿತು ಡಿಯರ್ ಜಾನ್ ಓದಿದ್ದು. ನನಗೆ ಒಂಥರ ಸ್ಯಾಡ್ ಎಂಡಿಂಗ್ಸ್ ಆರ್ ನಾಟ್ ಸೋ ಹ್ಯಾಪಿ ಎಂಡಿಂಗ್, ಅಥವಾ ನಮ್ಮ ಫೇವರಬಲ್ ಆಗಿಲ್ಲದೆ ಇರುವಂಥ ಎಂಡಿಂಗ್ಸ್ ನನಗೆ ತುಂಬಾ ಇಷ್ಟ ಆಗುತ್ತೆ ಪರ್ಸ್ನಲಿ ಲವ್ ಸ್ಟೋರಿನಲ್ಲಿ. ಅದೇ ಥರನೇ ಇದರಲ್ಲೂ ಇದ್ದಿದ್ದು, ನನಗೆ ಇಷ್ಟ ಆಯಿತು. ಇದರದ್ದು ಮೂವಿ ಕೂಡ ಇದೆ, ಬಟ್ ಪ್ರಾಬ್ಲಿ ಅದಕ್ಕೆ ಸಬ್ಸ್ಕ್ರಿಪ್ಷನ್ ಏನೋ ಬೇಕು, ಐ ಆಮ್ ನಾಟ್ ಶ್ಯೂರ್. ಹಾಗಾಗಿ ನಾನು ಐ ಡಿಸೈಡೆಡ್ ನಾಟ್ ಟು ವಾಚ್ ದಟ್ ಮೂವಿ ಅಂತ. ಈಗ ಸೆಕೆಂಡ್ ಬುಕ್ ಸ್ಟಾರ್ಟ್ ಮಾಡಬೇಕು. ಇಟ್ ಎಂಡ್ಸ್ ವಿತ್ ಅಸ್ ಆರ್ ಇಟ್ ಸ್ಟಾರ್ಟ್ಸ್ ವಿತ್ ಅಸ್. ಎರಡರಲ್ಲಿ ಯಾವುದೋ ಒಂದು ಸೀಕ್ವೆಲ್, ನಂಗೆ ಗೊತ್ತಿಲ್ಲ ಅದು ಸೀಕ್ವೆನ್ಸ್ ಏನಿದೆ ಅಂತ. ಆ ಬುಕ್ನ ಸ್ಟಾರ್ಟ್ ಮಾಡಬೇಕು, ಬಿಕಾಸ್ ಅದ್ರ ಮೂವಿ ಬರ್ತಾ ಇದೆ. ನಾನು ಆಗಲೇ ಹೇಳ್ದಂಗೆ ಹೀರೋಗೋಸ್ಕರ ಆ ಮೂವಿ ನೋಡಬೇಕು ಅಂತ ನಾನು ಅಂದ್ಕೊಂಡಿರೋದು. ಸೊ ಆ ಬುಕ್ನ ಶುರು ಮಾಡಬೇಕು. ಇವತ್ತು ಆಲ್ರೆಡಿ ಆಗಸ್ಟ್ 9th ಮೂವಿ ರಿಲೀಸ್ ಆಗ್ತದೆ. ಹೋಪ್ಫುಲಿ August 9th ನಾನು ಶೋಗೆ ಹೋಗೋಕ್ಕೆ ಮುಂಚೆ ಆದ್ರೂ ಆ ಮೂವಿ ಮುಗಿಸ್ತೀನಿ, ಆ ಬುಕ್ ಮುಗಿಸ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ಬಿಟ್ಟರೆ ಇವತ್ತಿಗೆ ಎಲ್ಲ ಮುಗ್ದಿದೆ, ಇನ್ನೇನು ಕೆಲಸ ಇಲ್ಲ ಜಾಸ್ತಿ. ಈ ಸತಿ ಸ್ವಲ್ಪ ಹೊಟ್ಟೆ ನೋವು ಬೇರೆ ಜಾಸ್ತಿ ಇದೆ, ಆ್ಯಂಡ್ ಏನೂ ತಿನ್ನಬೇಕು ಅಂತ ಅನ್ನಿಸ್ತಿಲ್ಲ. ತಿನ್ನನೇ ಇದ್ದರೆ ಮನೇಲಿ ಬಯಸ್ಕೊತೀನಿ ಗ್ಯಾಸ್ಟ್ರಿಕ್ ಆಗತ್ತೆ ಅಂತ ಅಂದ್ಬಿಟ್ಟು. ಹಾಗಾಗಿ ಏನಾದರೂ ತಿನ್ನೋಣ ಅಂತಂದ್ಬಿಟ್ಟು ಇವತ್ತಿಗೆ ಇದನ್ನು ಮಾಡ್ಕೊತಾ ಇರೋದು ಅಷ್ಟೇ. ತಿಂದಮೇಲೆ ಹೇಗಿತ್ತು ಟೇಸ್ಟು ಅಂತ ನಾನು ನಿಮಗೆ ತಿಳಿಸ್ತೀನಿ. ಅಷ್ಟೇ, ಚಿನ್ನಾದರೂ ಬಿಸಿ ಇದ್ದೀನಿ, ಆಮೇಲೆ ಸಿಗ್ತೀನಿ, ಬಾಯ್.
ಬ್ರೆಡ್ನ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಈಗ ವಾಲ್ನಟ್ಸ್ ಹಾಕ್ತೆ. ಸ್ವಲ್ಪ ಕಾಫಿಗೆ ಅಂತ ಮಿಕ್ಸ್ ಮಾಡ್ಕೊಂಡಿದ್ದು ಪಿಸ್ತಾದಿತ್ತು, ಪಿಸ್ತಾದ್ ಹಾಕಿದ್ದೀನಿ. ಇವಾಗ ಅವಕಾಡೋನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನಮ್ಮನೆಯವ್ರಿಗೆಲ್ಲ ಈ ಸ್ಯಾಂಡ್ವಿಚ್ ಇಷ್ಟ ಆಯಿತು. ನೀವು ಟ್ರೈ ಮಾಡಿದರೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತು ಜಾಸ್ತಿ ಏನೂ ಕೆಲಸ ಇರಲಿಲ್ಲ ಅಂತ ಆರಾಮಾಗಿ ಬುಕ್ ಓದ್ಕೊಂಡು ಕೂತ್ಕೊಂಡಿದ್ದೆ. ಅದಾದಮೇಲೆ ನಮ್ಮನೇಲಿ ಯೂಶ್ವಲಿ ಸಂಜೆ ಹೊತ್ತು ಕಾಫಿಗೆ ಅಂತ ಬಾಲ್ಕನಿನಲ್ಲಿ ಕೂತ್ಕೋತೀವಿ. ಆವಾಗ ಈ ಥರ ಎಲ್ಲ ಫೋನ್ಸ್ನ ಸೈಡಿಗೆ ಇಟ್ಬಿಟ್ಟು ಜೊತೆಗೆ ಕೂತ್ಕೊಂಡು ಮಾತಾಡ್ತಾ ಕಾಫಿ ಕುಡಿಬೇಕು ಅನ್ನೋದು ನಮ್ಮ ಅಪ್ಪನ ರೂಲು. ಅದನ್ನೇ ಫಾಲೋ ಮಾಡ್ತಿದ್ವಿ. ಕಾಫಿ ಕುಡಿಬೇಕಾದ್ರೆ ಮುದ್ದಾಗಿರೋ ಜೋಡಿ ಬಂದರು. ಇವ್ರನ್ನ ನೋಡಿ ನಂಗೆ ತುಂಬಾ ಖುಷಿ ಆಯಿತು. ಹಾಗಾಗಿ ಅವ್ರ ಪರ್ಮಿಷನ್ ಇಲ್ಲದೇ ಈ ವಿಡಿಯೋ ಕ್ಲಿಪ್ಪಿಂಗ್ ತೆಗೆದ್ಬಿಟ್ಟೆ. ಸಾರಿ ತಾತ, ಸಾರಿ ಅಜ್ಜಿ. ಗುಡ್ ಮಾರ್ನಿಂಗ್. ಇವತ್ತು ಸಂಡೇ, ಈ ವೀಕೆಂದು ಲಾಸ್ಟ್ ಡೇ ವ್ಲಾಗ್ ಮಾಡ್ತಾ ಇದ್ದೀನಿ. ಪ್ರತಿ ತಿಂಗಳು ಮೊದಲನೇ ಸಂಡೇ ನಾನು ಮತ್ತು ನನ್ನ ಬೆಸ್ಟ್ ಫ್ರೆಂಡ್ ಕಾಫಿಗೆ ಹೋಗ್ತಾ ಇದ್ದೀವಿ. ಈ ಬ್ಯುಸಿ ಸ್ಕೆಡ್ಯೂಲಲ್ಲಿ ಬೇರೆ ದಿನ ಮೀಟ್ ಮಾಡೋಕ್ಕಾಗಿರಲ್ಲ ಅಂತ. ಇವತ್ತು ಸ್ಪೆಷಲ್ ಸಂಡೇ ಬಿಕಾಸ್ ಆಗಸ್ಟ್ ಫಸ್ಟ್ ಸಂಡೇ ಆಗಿರೋದ್ರಿಂದ ದಿಸ್ ಇಸ್ ಫ್ರೆಂಡ್ಶಿಪ್ ಡೇ. ಆ್ಯಂಡ್ ಮನೆಯಲ್ಲಿ ಭೀಮ್ ಅಮಾವಾಸ್ಯೆ ಪೂಜೆ ಕೂಡ ಮಾಡ್ತಾರೆ. ಹಾಗಾಗಿ ಇವತ್ತು ಆರ್ಡರ್ ಇತ್ತು ಮನೆಯಿಂದ, ಬೇಗ ಹೋಗಿ ಬೇಗ ಬರಬೇಕು ಅಂತ. 5:30 ಎದ್ದಿದ್ದೀನಿ ಬೆಳಗ್ಗೆ. ಆಗ 5:45 ಇವಾಗಿದ್ದರಿಂದ ನಾನು ಅವ್ರ ಮನೆ ಹತ್ರ ಹೋಗಿ ಅವಳನ್ನ ಪಿಕ್ ಮಾಡಿ ಕಾಫಿಗೆ ಹೋಗಬೇಕು. ನೋಡಬೇಕು, ಇವತ್ತು ಜಾಸ್ತಿ ಇಲ್ಲ, ಕಾಫಿ ಡೇಟ್ ಆಗುತ್ತೆ. ಕಾಫಿ ಡೇಟ್ ಆದಮೇಲೆ ಮನೆಗೆ ಬಂದು ಸ್ನಾನ ಮಾಡಿ ಪೂಜೆ ಮಾಡಿ ಚೆನ್ನಾಗಿ ತಿಂದು ಮಲ್ಕೊಳ್ಳೋದಷ್ಟೇ ಇವತ್ತು. ಅದು ಬಿಟ್ಟು ಬೇರೆ ಇನ್ನೇನೂ ಇಲ್ಲ. ಸೊ ನಿಮಗೆಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಬನ್ನಿ ಕಾಫಿ ಕುಡಿಯೋದ್ರದ್ದು ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ ಇವಾಗ. ಯೂಶ್ವಲಿ ನಾವು ಕಾಫಿಗೆ ಅಂತ ಹೋಗೋದು ಚಿಕ್ಕಮಂಗ್ಳೂರು ಕಾಫಿಗೆ, ಆದರೆ ಅದು ಓಪನ್ ಆಗೋದೇ 7 o'clock ಆಗಿತ್ತು. ಇವತ್ತು ಬೇಗ ಬರಬೇಕಾಗಿದ್ದರಿಂದ ವೆನ್ಯೂ ಚೇಂಜ್ ಮಾಡಿದ್ವಿ. ಈ ಆ್ಯಂಬಿಯನ್ಸ್ ಕೂಡ ಚೆನ್ನಾಗಿತ್ತು. ನಾವು ತೊಗೊಂಡಿದ್ದು ಕುಂಭಕೋಣಂ ಫಿಲ್ಟರ್ ಕಾಫಿ, ಒಂಥರ ಡಿಫ್ರೆಂಟ್ ಟೇಸ್ಟ್ ಇತ್ತು, ಚೆನ್ನಾಗಿತ್ತು. ಆದರೆ ಹಾಯ್, ಸೊ ಕಾಫಿ ಡೇಟ್ ಮುಗಿಸ್ಕೊಂಡು ಬಂದೆ. ಇವಾಗ ಹಬ್ಬ ಬೇರೆ ಇತ್ತಲ್ಲ, ಮೀಶೋಯಿಂದ ಆರ್ಡರ್ ಹಾಕಿದ್ದೆ. ಮೀಶೋಯಿಂದ ಬಂತು. ಇವತ್ತು ನನ್ನ ಫ್ರೆಂಡ್ನ ಮೀಟ್ ಮಾಡಿದಾಗ ಗೊತ್ತಾಗಿದ್ದು ಮೀಶೋ ಸ್ಕ್ಯಾಮ್ ನಡೀತಿದೆ ಅಂದ್ಬಿಟ್ಟು. ಬಟ್ಟೆ ಚೆನ್ನಾಗಿದೆ, ಪರವಾಗಿಲ್ಲ, ಮೆಟೀರಿಯಲ್ಲು ಚೆನ್ನಾಗಿದ್ದಂಗಿದೆ. ಇವತ್ತು ಇದನ್ನು ಹಾಕೋತೀನಾ, ಸೀರೆ ಉಡ್ತೀನಾ ಗೊತ್ತಿಲ್ಲ, ನೋಡಬೇಕು. ಮೀಶೋ ಸ್ಕ್ಯಾಮ್ ಬಗ್ಗೆ ಹೇಳ್ತಾ ಇದ್ಲು ನನ್ನ ಫ್ರೆಂಡು. ಏನಾಗ್ತಿದೆ ಅಂತ ಅಂದರೆ, ಮೀಶೋನಲ್ಲಿ ಅವಳು ರೀಸೆಂಟಾಗಿ ಏನೋ ಬಟ್ಟೆ ಆರ್ಡರ್ ಮಾಡಿದ್ಲು, 4 ಆರ್ಡರ್ ಮಾಡಿದ್ಲು. 4ಕ್ಕೂ OTP ಬಂದಿದೆ. ಅಂದರೆ 4 ಇವತ್ತು ಡೆಲಿವರಿ ಆಗುತ್ತೆ, ಇಂಥ ಟೈಮಿಂಗ್ಸಲ್ಲಿ ಟ್ರ್ಯಾಕಿಂಗ್ ID ಎಲ್ಲ ಇದೆ. OTP ಯೂಶ್ವಲಿ ಬರುತ್ತೆ. OTP ಬಂದಿದೆ. ಅವಳಿರಲಿಲ್ಲ ಮನೆಯಲ್ಲಿ, ಬೇರೆ ಇನ್ಯಾರೋ ಕಲೆಕ್ಟ್ ಮಾಡಿದ್ದಾರೆ ಮನೆಯವರು. ಕಲೆಕ್ಟ್ ಮಾಡಬೇಕಾದ್ರೆ ಅವನು ಒಂದೇ ಡೆಲಿವರಿ ಮಾಡಿದ್ದಾನೆ. ಹೇಳಿದ್ದಾರೆ OTP ಹೇಳೋಕ್ಕಿಂತ ಮುಂಚೆ, ಇಲ್ಲ 4 ಬರುತ್ತೆ ಅಂತ ಇತ್ತು, ನೀವು ಒಂದೇ ಕೊಡ್ತಾ ಇದ್ದೀರಾ ಅಂತ. ಆವಾಗಲೂ ಅವನಂತೆ, ಇಲ್ಲ ಮೇಡಮ್ ಒಂದೇ ಇರೋದು, ಇನ್ನು ಮಿಕ್ಕಿದ 3 ಇನ್ಯಾವಾಗಲೂ ಬರುತ್ತೆ ಅನಿಸುತ್ತೆ, OTP ಹೇಳಿ ಅಂತ. ಇವರು ಸರಿ ಆಯಿತು ಅಂದ್ಕೊಂಡು OTP ಹೇಳಿದ್ದಾರೆ. ಹೇಳಿದ ಮೇಲೆ ನೋಡಿದ್ರೆ ಆ್ಯಪಲ್ಲಿ 4 ಕೂಡ ಡೆಲಿವರ್ ಆಗಿದೆ ಅಂತ ಬರ್ತಿದೆ. ಆಮೇಲೆ ಗೊತ್ತಾಗಿದ್ದು ಈ ಸ್ಕ್ಯಾಮು ತುಂಬಾ ನಡೀತಿದೆ ಅಂತ. ಅಂದರೆ ಇಟ್ಸ್ ನಾಟ್ ಮೀಶೋ ಅವ್ರು ಮಾಡ್ತಿದ್ದಾರೆ ಅಂತಲ್ಲ, ಡೆಲಿವರಿ ಪರ್ಸನ್ ಇದನ್ನು ಮಾಡ್ತಾ ಇರೋದಂತೆ. ಹಾಗಾಗಿ ಮೀಶೋ ಅವ್ರಿಗೆ ಎಷ್ಟೋ ಲಕ್ಷಾಂತರ ರೂಪಾಯಿ ಲಾಸ್ ಆಗಿದೆ ಅಂತ ಪೇಪರಲ್ಲಿ ಆ್ಯಕ್ಚುಲಿ ಒಂದು ಆರ್ಟಿಕಲ್ ಬಂದಿತ್ತಂತೆ. ನನಗೆ ಗೊತ್ತಿಲ್ಲ, ನಾ ಇದು ನೋಡಿಲ್ಲ, ನನಗಿದ್ರ ಬಗ್ಗೆ ಅವೇರ್ನೆಸ್ ಇರಲಿಲ್ಲ. ಇವತ್ತವಳು ಹೇಳಿದ್ಮೇಲೆ ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂದ್ಕೊಂಡೆ. ನಾವು ಕೆಲವು ಸತಿ ಅರ್ಜೆಂಟಲ್ಲಿ ಆಯಿತು ಅಲ್ಲೆಲ್ಲೋ ಕೊಟ್ಬಿಟ್ಟು ಹೋಗಿ ಅಥವಾ ಸೆಕ್ಯೂರಿಟಿ ಹತ್ರ ಕೊಡಿ ಅಂದ್ಬಿಟ್ಟು ನಾವು ನೆಟ್ಟಿಗೆ ಗಮನ ಮಾಡಿರಲ್ಲ ಡೀಟೇಲ್ಸ್ನ. OTP ಹೇಳಿಬಿಡ್ತೀವಿ. ದಯವಿಟ್ಟು ಕೇರ್ಫುಲ್ ಆಗಿರಿ. ನೀವು ಏನು ಆರ್ಡರ್ ಮಾಡಿದ್ದೀರಾ, ಯಾವ ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೀರಾ, ಎಷ್ಟು ನಂಬರ್ ಆಫ್ ಕ್ವಾಂಟಿಟೀಸ್ ಆರ್ಡರ್ ಮಾಡಿದ್ದೀರಾ, ಎಲ್ಲದಕ್ಕೂ ಬಂದಿದೆಯಾ ಡೀಟೇಲ್ಸ್ ನಿಮಗೆ ಬಂದಿದ್ದಾಗ. 4 ಆರ್ಡರ್ ಮಾಡಿದ್ರು ಕೆಲವು ಸತಿ ಬೇರೆ ಬೇರೆ ಟೈಮಲ್ಲಿ ಬರುತ್ತೆ ಅಂದಾಗ ಎಷ್ಟು ಬರ್ತಿದೆ ಆ್ಯಂಡ್ ಅದಕ್ಕೆ OTP ಏನು ಅನ್ನೋದು ಕ್ಲಿಯರ್ ಕಟ್ ಆಗಿರುತ್ತೆ. ಅದನ್ನು ನೋಡ್ಕೊಂಡು ದಯವಿಟ್ಟು OTP ಶೇರ್ ಮಾಡಿ. ಯಾಕಂದರೆ ಒಂದ್ಸತಿ OTP ಶೇರ್ ಮಾಡಿದ್ಮೇಲೆ ಇವಳು ಕಸ್ಟಮರ್ ಕೇರ್ ಕಾಲ್ ಮಾಡಿದಾಗ ಅವ್ರು ಹೇಳಿದ್ರು, ನೀವು OTP ಶೇರ್ ಮಾಡಬಾರ್ದಿತ್ತು. OTP ಶೇರ್ ಮಾಡಿರೋದ್ರಿಂದ ನಾವು ಏನೂ ಮಾಡೋಕ್ಕಾಗಲ್ಲ. ಇವಾಗ ನೀವು ಪ್ರಾಡಕ್ಟ್ ರಿಟರ್ನ್ ಮಾಡೋಕ್ಕೂ ಆಗಲ್ಲ, ರೀಫಂಡ್ ಕೇಳೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ ಅಂದರು. ಅದೇ ಟೈಮಲ್ಲಿ ದುಡ್ಡು ಸುಮ್ಮನೆ ಲಾಸ್ ಆಗುತ್ತೆ ಅಲ್ವಾ. ಇಲ್ಲಿ ಜಾಸ್ತಿ ದುಡ್ಡೇನು ಅವಳು ಪೇ ಮಾಡಿರಲಿಲ್ಲ, ಆದರೂ ಲಾಸೇ ಅಲ್ವಾ. ದಯವಿಟ್ಟು ಹುಷಾರಾಗಿರಿ. ಈ ಥರ ಸ್ಕ್ಯಾಮ್ಸ್ಗಳು ಎಲ್ಲ ಕಡೆ ನಡೀತಾ ಇದೆ. ಆ್ಯಂಡ್ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ದು ಅದ್ರ ಡೀಟೇಲ್ಸ್ ಯಾರು ಕೇಳಿದ್ರೆ ಕೊಡಬೇಡಿ. ಸೇಫ್ಟಿ ಇಂಪಾರ್ಟೆಂಟ್ ಅಲ್ವಾ. ಒಂದ್ಸತಿ ದುಡ್ಡು ಹೋದರೆ ಹೋಯ್ತು, ಮುಗೀತು, ವಾಪಸ್ ಬರೋಕ್ಕಾಗಲ್ಲ, ಟ್ರ್ಯಾಕ್ ಮಾಡೋಕ್ಕೂ ಆಗಲ್ಲ ನಾವು. ಹಾಗಾಗಿ ಹುಷಾರಾಗಿರಿ ಅಂತಿದ್ದೀನಿ. ಆ್ಯಂಡ್ ಇವತ್ತು ಭೀಮ್ ಅಮಾವಾಸ್ಯೆ. ಇವತ್ತು ಮದುವೆ ಆಗಿಲ್ದಿರೋರು ಒಳ್ಳೆ ಗಂಡ ಸಿಗಲಿ ಅಂತ ಪೂಜೆ ಮಾಡ್ತಾರೆ, ಮದುವೆ ಆಗಿರೋರು ಗಂಡನಿಗೆ ಜಾಸ್ತಿ ಆಗಲಿ ಅಂತ ಪೂಜೆ ಮಾಡ್ತಾರೆ. ನಾನು ಅಷ್ಟೇ ಇವಾಗ ಸ್ನಾನ ಮಾಡಿ ರೆಡಿಯಾಗಿ ಪೂಜೆ ಮಾಡಬೇಕು.
ಸೀರೆ ಉಟ್ಕೊಳ್ಳೋಣ ಅನ್ಕೋತಿದ್ದೀನಿ. ಇದು ಹೊಸ ಡ್ರೆಸ್ ಬೇರೆ ತರಿಸ್ತಿದ್ದೀನಿ. ಇದನ್ನು ಹಾಕಬೇಕಾ ಸೀರೆ ಉಟ್ಕೋಬೇಕಾ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಪೂಜೆ ಮಾಡಿ ಆಮೇಲೆ ಫ್ರೆಂಡ್ಶಿಪ್ ಡೇ ಆಗಿರೋದ್ರಿಂದ ಹೊರಗಡೆ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಹೊರಗಡೆ ತಿನ್ನಂಗಿಲ್ಲ ಅಂತ ಹೇಳಿದರೆ ಮನೆಯಲ್ಲಿ ಮೀಟ್ ಮಾಡಿ ಮಾತಾಡೋಣ ಅಂತ. ಇವತ್ತು ಅದೊಂದು ಸ್ವಲ್ಪ ಕೆಲಸ ಇದೆ. ಪ್ರಾಬಬ್ಲಿ ಇವತ್ತಿನ ದಿನದ ಕ್ಲಿಪ್ಪಿಂಗ್ಸು ಸ್ವಲ್ಪ ಫನ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ನೀವು ಹಬ್ಬ ನಿಮ್ಮ ಮನೇಲಿ ಸೆಲೆಬ್ರೇಟ್ ಮಾಡಿದ್ರಿ, ಯಾವ ಥರ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲ ಅಂದರೆ ಫ್ರೆಂಡ್ಶಿಪ್ ಡೇಗೆ ನೀವೇನು ಸ್ಪೆಷಲಾಗಿ ಮಾಡಿದ್ರಿ ಅಂತ ಹೇಳಿ. ಆ್ಯಕ್ಚುಲಿ ವಂಡರ್ಲಾದಲ್ಲಿ 1+1 ಆಫರ್ ಹೋಯಿತು. ಎಷ್ಟೊಂದು ಜನ ವಂಡರ್ಲಾಗೂ ಹೋಗ್ತಾ ಇದ್ದಾರೆ. ಅದೇ ಥರನೇ ಏನೇನು ಪ್ಲಾನ್ಸ್ ಇಟ್ಕೊಂಡಿರಿ ನೀವು ನಿಮ್ಮ ಫ್ರೆಂಡ್ಸ್ ಜೊತೆಗೆ, ಯಾವುದೆಲ್ಲ ಎಕ್ಸಿಕ್ಯೂಟ್ ಮಾಡಿದ್ರಿ ಅಂತ ತಿಳಿಸಿ. ಮತ್ತು ನಿಮಗೆ ನಾನು ಪೂಜೆ ಮಾಡಿದ್ಮೇಲೆ ಸಿಗ್ತೀನಿ. ಬಾಯ್ ಬಾಯ್. ಪೂಜೆ ಆಯಿತು. ಈಸ್ ಸೋ ಪ್ರೌಡ್ ಆಫ್ ಮೀ. ಯಾಕಂದರೆ ಎಷ್ಟು ಚೆನ್ನಾಗಿ ಪಾರ್ಕ್ ಮಾಡಿದ್ದೀನಿ ಗಾಡಿನ. ಇಲ್ಲಾಂದರೆ ಗಾಡಿನ ಇಲ್ಲಿ ತನಕ ತೊಗೊಂಡು ಪಾರ್ಕ್ ಮಾಡ್ತಾ ಇದ್ದೆ ನಾನು ಸೋಂಬೇರಿತನದಿಂದ. ಇವತ್ತು ತುಂಬ ಚೆನ್ನಾಗಿ ಪಾರ್ಕ್ ಮಾಡಿದ್ದೀನಿ. ಅಪ್ಪ ಈಸ್ ಸೋ ಪ್ರೌಡ್ ಆಫ್ ಮೀ ಅಲ್ವಾ ಅಪ್ಪ? ಯು ಆರ್ ಸೋ ಪ್ರೌಡ್ ಆಫ್ ಮೀ ಅಲ್ವಾ ಅಪ್ಪ, ಗಾಡಿ ಚೆನ್ನಾಗಿ ಪಾರ್ಕ್ ಮಾಡಿರೋದಕ್ಕೆ? ಇವತ್ತು ನನ್ನ ಫ್ರೆಂಡ್ನ ಇಂಟರ್ನ್ಶಿಪ್ ಫ್ರೆಂಡ್ಸ್ನ ಮೀಟ್ ಮಾಡೋದಕ್ಕೆ ಹೋಗ್ತಿದ್ದೆ. ಯಾವತ್ತೂ ಅವ್ರನ್ನ ಮೀಟ್ ಮಾಡಿಲ್ಲ. ಹೊಸ ಜನ, ಹೊಸ ಮಾತು, ಹೊಸ ಪರಿಚಯ ಹೇಗಿರುತ್ತೆ ಅಂತ ನೋಡಬೇಕು. ನಾನು ಎಕ್ಸೈಟೆಡ್ ಆಗಿದ್ದೀನಿ. ಪ್ರಾಬಬ್ಲಿ ದೇ ಡೋಂಟ್ ಹೇಟ್ ಮೀ. ಇವ್ರುಗಳನ್ನೇ ನಾನು ಮೀಟ್ ಮಾಡಿದ್ದು. ಹೊಸ ಜನ ಆದರೂ ತುಂಬ ಬೇಗನೆ ಅಡ್ಜಸ್ಟ್ ಆದರು. ತುಂಬ ಮಸ್ತ್ ಮಜಾ ಮಾಡಿದ್ವಿ. ಹೊರಗಡೆ ತಿನ್ನಬಾರ್ದು ಅಂತ ಆರ್ಡರ್ ಆಗಿದ್ರು, ತಿಂದ್ಬಿಟ್ಟೆ. ಆಮೇಲೆ ಅಮ್ಮನ ಕೈಲಿ ಉಗಿಸ್ಕೊಂಡೆ. ರೀಲ್ಸ್ ಮಾಡಿದ್ವಿ. ಆ ಟೈಮ್ ತುಂಬಾ ಎಂಜಾಯ್ ಮಾಡಿದ್ವಿ. ನಾನು ಇನ್ಸ್ಟಾಗ್ರಾಮ್ಗೆ ಹೋಗಿ ಚೆಕ್ ಮಾಡಿ ರೀಲ್ಸ್ ಹೇಗಿದೆ ಅಂತ ಹೇಳಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಮತ್ತೆ ಇನ್ನೊಂದ್ರಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಲವ್ ಯು. ಐ